ರಕ್ತ ಕಣ್ಣೀರು. ಇದು ಮಾನಸಿಕ ಅಸ್ವಸ್ಥರ ಮನಕಲಕುವ ಕಥೆ. ಮಾನಸಿಕ ರೋಗ ಕೇವಲ ಭಾರತದ ಸಮಸ್ಯೆ ಅಲ್ಲ, ಇದೊಂದು ಜಾಗತಿಕ ಸಮಸ್ಯೆಯಾಗಿದೆ. ಅದಕ್ಕಾಗಿಯೇ ಇದೇ ಕಾರಣಕ್ಕಾಗಿ ಇದೇ ಅಕ್ಟೋಬರ್ 10ರ ವಿಶ್ವ ಆರೋಗ್ಯ ದಿನವನ್ನು ಮಾನಸಿಕ ರೋಗವಾದ ಸ್ಕಿಜೋಫ್ರೇನಿಯಾ ದಿನವಾಗಿ ಆಚರಿಸಲಾಯಿತು. ಮಾನಸಿಕ ರೋಗವು ಬಡವ ಶ್ರೀಮಂತ, ಆ ಜಾತಿ ಈ ಜಾತಿ, ಆ ಧರ್ಮ ಈ ಧರ್ಮ ಎಂದು ಒಂದನ್ನೂ ನೋಡುವುದಿಲ್ಲ. ಅದು ಮಕ್ಕಳನ್ನೂ ಬಿಡುವುದಿಲ್ಲ. ಬಡತನ, ಆಧುನಿಕ ಜೀವನದ ಸಾಮಾಜಿಕ ಮತ್ತು ಕೌಟುಂಬಿಕ ಒತ್ತಡಗಳು ಮನುಷ್ಯನನ್ನು ಮಾನಸಿಕ ಅಸ್ವಸ್ಥತೆಯ ಕತ್ತಲೆ ಕೂಪಕ್ಕೆ ತಳ್ಳುತ್ತದೆ. ಬಹುಶಃ ನಾಗರಿಕತೆಯ ಹಂಗಿಲ್ಲದೆ ನೈಸರ್ಗಿಕವಾಗಿ ಬದುಕುವ ಆದಿವಾಸಿಗಳಲ್ಲಿ ಮಾತ್ರ ಮಾನಸಿಕ ಅಸ್ವಸ್ಥತೆ ಕಡಿಮೆ ಎಂಬಂತೆ ಕಂಡುಬರುತ್ತದೆ. ದೇಶದ ಪ್ರತಿಷ್ಠಿತ ವೈದ್ಯಕೀಯ ಸಂಸ್ಥೆಯೊಂದರ ಅಧ್ಯಯನದ ಪ್ರಕಾರ ಭಾರತದಲ್ಲಿ 2 ಕೋಟಿಗೂ ಹೆಚ್ಚು ಜನರು ಒಂದಲ್ಲ ಒಂದು ರೀತಿಯ ಮಾನಸಿಕ ಅಸ್ವಸ್ಥತೆಯಿಂದ ಬಳಲುತ್ತಿದ್ದಾರೆ. ಮುಂಬೈಯಂತಹ ಒತ್ತಡದ ಜೀವನ ನಡೆಸುವ ನಗರದಲ್ಲಿ ಅಂತಹವರ ಸಂಖ್ಯೆ 40% ಹೆಚ್ಚುತ್ತಿರುವ ಅಪರಾಧ, ಮಾದಕ ಪದಾರ್ಥಗಳ ಸೇವನೆ, ಕೌಟುಂಬಿಕ ಹಿಂಸೆ ಇತ್ಯಾದಿಗಳಿಗೆ ಇದುವೇ ಮುಖ್ಯ ಕಾರಣ. ಆದರೆ ಹೆಚ್ಚಿನ ದೇಶಗಳಲ್ಲಿ ಮಾನಸಿಕ ಅಸ್ವಸ್ಥತೆ ಎಂಬುದು ಒಂದು ಮುಚ್ಚಿಡಬೇಕಾದ ರೋಗವಾಗಿ ಬಿಟ್ಟಿದೆ. ಹೆಚ್ಚಿನವರು ಮೂಢನಂಬಿಕೆಯ ಮೊರೆ ಹೋಗುತ್ತಾರೆ. ಜನರು ಚಿಕಿತ್ಸೆಗಾಗಿ ಹೋಗುವುದು ಪರಿಸ್ಥಿತಿ ಕೈಮೀರಿದ ಮೇಲೆ. ಭಾರತದಲ್ಲಿ 2 ಕೋಟಿ ಮಾನಸಿಕ ಅಸ್ವಸ್ಥರಿಗಾಗಿ ಇರುವುದು ಕೇವಲ 3,500 ತಜ್ಞ ವೈದ್ಯರು ಮಾತ್ರ. ನಮ್ಮಲ್ಲಿ ಸಾಮಾನ್ಯ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಮಾನಸಿಕ ರೋಗಿಗಳ ಕುರಿತು ನೀಡುವುದು ಕಾಟಾಚಾರದ 2 ವಾರಗಳ ತರಬೇತಿ ಮಾತ್ರ. ಹೆಚ್ಚಿನವರು ಈ ಕ್ಷೇತ್ರಕ್ಕೆ ಹೋಗಲು ಇಚ್ಛಿಸುವುದಿಲ್ಲ, ಯಾಕೆಂದರೆ ಇದು ಅಷ್ಟು ಲಾಭದಾಯಕವಲ್ಲ. ನಮ್ಮಲ್ಲಿ ಮಾನಸಿಕ ರೋಗಗಳ ಡಾಕ್ಟರ್ ಕೂಡ ಮಾನಸಿಕ ರೋಗಿಯೇ ಎಂಬಂತಹ ಮನಸ್ಥಿತಿ ಇದೆ. ಅವರ ಮೇಲೆ ನೂರಾರು ಜೋಕುಗಳು ಕೂಡ ಹರಿದಾಡುತ್ತಿವೆ. ಮಾತ್ರವಲ್ಲದೆ ಅದು ತುಂಬಾ ಕಷ್ಟದ ಕೆಲಸ. ಇಲ್ಲಿ ನೋಡಿ, ಮಾನಸಿಕ ಅಸ್ವಸ್ಥ ರೋಗಿಯೊಬ್ಬ ಆಸ್ಪತ್ರೆಯಲ್ಲಿ ಹೇಗೆ ದಾಳಿ ಮಾಡುತ್ತಿದ್ದಾನೆ.
Whatever your choice of location, Inland has a home for you. For more than 2 decades, Inland Builders have been building homes that are best suited for one's need in the most prime locations of Mangalore. Coupled with luxury, futuristic designs and practicality, Inland, an ISO 9001-2008 certified company, offers the following projects: Inland Windsors at Mary Hill, Inland Espana at Bijay, Inland Elan at Matadakani, Inland Impala at Ullal, Inland Imad at Bangalore, Inland Sion at Falnir, Inland Evans at Kadri, Inland Astoria at Valencia. Own your dream home with Inland Builders. Contact Inland Infrastructure Developers Private Limited, 3rd floor, Inland Ornate, Navbharat Circle, Kotialbel, Mangalore. A lifelong relationship begins. Today's special moments. Tomorrow's beautiful memories. The relationship continues of the secure, comfortable and loved. Rohan Corporation, an everlasting relationship of trust and values. ರಕ್ತ ಕಣ್ಣೀರು, ಇದು ಮಾನಸಿಕ ಅಸ್ವಸ್ಥರ ಮನಕಲಕುವ ಕಥೆ. ನಮ್ಮಲ್ಲಿ ಶ್ರೀಮಂತರಿಗೆ ಬೇಕಾದಷ್ಟು ಸುಸಜ್ಜಿತ ಆಸ್ಪತ್ರೆಗಳಿವೆ. ನಮ್ಮ ರಾಜ್ಯದಲ್ಲಿ ಸರಕಾರಿ ನಿಮಂ ಆಸ್ಪತ್ರೆ ಬೆಂಗಳೂರಿನಲ್ಲಿದೆ. ಉಳಿದವರಿಗೆ ಸರಕಾರಿ ಉಚ್ಚಾಸ್ಪತ್ರೆ ಗತಿ. ಮಂಗಳೂರಿನಲ್ಲಿ ಫಾದರ್ ಮುಲ್ಲರ್ ಮತ್ತು ವೆಲ್ಲಗ್ ಸರಕಾರಿ ಆಸ್ಪತ್ರೆ ಮಾನಸಿಕ ರೋಗಿಗಳನ್ನು ದಾಖಲಿಸಿ ಚಿಕಿತ್ಸೆ ನೀಡುವ ಸೌಲಭ್ಯಗಳಿವೆ. ದೇಶದ ಹೆಚ್ಚಿನ ಆಸ್ಪತ್ರೆಗಳ ಸ್ಥಿತಿ ಜೈಲಿಗಿಂತ ಕಡಿಮೆನಲ್ಲ. 2001ರಲ್ಲಿ ತಮಿಳುನಾಡಿನಲ್ಲಿ ಏರ್ವಾಡಿಯ ಅನಧಿಕೃತ ಉಚ್ಚಾಸ್ಪತ್ರೆಯಲ್ಲಿ ಬೆಂಕಿ ಅನಾಹುತ ಸಂಭವಿಸಿ 40ಕ್ಕೂ ಹೆಚ್ಚು ಮಾನಸಿಕ ಅಸ್ವಸ್ಥರು ಜೀವಂತವಾಗಿ ಸುಟ್ಟು ಹೋಗಿದ್ದರು. ಯಾಕೆಂದರೆ ಅವರೆಲ್ಲರನ್ನು ಪ್ರಾಣಿಗಳಂತೆ ಸರಪಳಿಯಲ್ಲಿ ಕಟ್ಟಿ ಹಾಕಲಾಗಿತ್ತು. ನಮ್ಮ ಸಮಾಜದಲ್ಲಿ ಮಾನಸಿಕ ಅಸ್ವಸ್ಥರನ್ನು ಒಂದು ತ್ಯಾಜ್ಯ ವಸ್ತುವಿನಂತೆ ಅಥವಾ ಒಂದು ಅಸಹ್ಯಕರವಾದ ಪ್ರಾಣಿಯಂತೆಯೋ ಅಥವಾ ತಮಾಷೆ ಮಾಡಬಹುದಾದ ಒಂದು ವಸ್ತುವಿನಂತೆಯೋ ಕಾಣಲಾಗುತ್ತದೆ. ಅಂತವರನ್ನು ಈ ಸಮಾಜದಿಂದಲೇ ತೊಲಗಿಸಬೇಕೆಂಬ ವಿಕೃತ ಮನೋಭಾವದವರೂ ಇದ್ದಾರೆ. ಅಮೆರಿಕದ ಡಲ್ಲಾಸ್ ಪೊಲೀಸರು ಹೇಗೆ ಮಾನಸಿಕ ಅಸ್ವಸ್ಥರನ್ನು ರಸ್ತೆಯಲ್ಲಿ ಗುಂಡು ಹಾರಿಸಿ ಕೊಂದರು ಎಂಬುದನ್ನು ಇಲ್ಲಿ ನೋಡಿ. Because I know when he's backing up, officers are walking up to him, and he stands up, the officer draws his weapon, and at that point, he's just standing there for 4 or 5 seconds. And that's when they start shooting. They just open fire on him. You know, he never lunged forward. He never moved. ನಮ್ಮಲ್ಲಿ ಹೆಚ್ಚಿನ ಮಾನಸಿಕ ರೋಗಿಗಳು ಬೀದಿ ಪಾಲಾಗುವುದೇ ಹೆಚ್ಚು. ಅದರಲ್ಲೂ ಹೆಣ್ಣು ಮಕ್ಕಳ ಪಾಡು ಹೇಳತೀರದು. ಅವರ ಮೇಲೆ ಅತ್ಯಾಚಾರಗಳು ನಿರಂತರವಾಗಿ ನಡೆಯುತ್ತದೆ. 30ರಿಂದ 35 ವರ್ಷಗಳ ಹಿಂದೆ ಬಂಟ್ವಾಳ ತಾಲೂಕಿನ ಪಾಣೆಮಂಗಳೂರಿನಲ್ಲಿ ಒಬ್ಬಳು ಮಾತು ಬಾರದ ಮಾನಸಿಕ ಅಸ್ವಸ್ಥೆಯೊಬ್ಬಳು ಇದ್ದಳು. ಮುಚ್ಚಿದ ಅಂಗಡಿಗಳ ಮುಂದೆ ಅವರ ರಾತ್ರಿವಾಸ. ಪ್ರತಿ 2 ವರ್ಷಗಳಿಗೊಮ್ಮೆ ಅವಳ ಜೋಳಿಗೆಯಲ್ಲಿ ಒಂದೊಂದು ಮಗು ಮಲಗಿರುತ್ತಿತ್ತು.
ನಂತರ ಏಕಾಏಕಿ ಮಗು ಮಾಯವಾಗುತ್ತಿತ್ತು. ಇದು ಅವಳು ಮುದುಕಿಯಾಗಿರುವವರೆಗೂ 7-8 ಬಾರಿ ನಡೆಯಿತು. ಅವಳ ತಾಯ್ತನಕ್ಕೆ ಯಾರು ಕಾರಣಕರ್ತರಾಗಿದ್ದಾರೋ, ಅವಳು ಎಲ್ಲಿ ಹೆರುತ್ತಿದ್ದಾಳೋ, ಅವಳ ಮಕ್ಕಳು ಎಲ್ಲಿ ಮಾಯವಾಗುತ್ತಿದ್ದವೋ ದೇವರಿಗೇ ಗೊತ್ತು. ಒಂದು ದಿನ ಅವಳೇ ಮಾಯವಾದಳು. ನಮ್ಮ ಸರ್ಕಾರಗಳು ಕೂಡ ಮಾನಸಿಕ ಅಸ್ವಸ್ಥರನ್ನು ಕಡೆಗಾಣಿಸುತ್ತವೆ. ಮುಂದುವರಿದ ದೇಶಗಳಲ್ಲಿ ಆರೋಗ್ಯ ಬಜೆಟ್ನ 10-12% ಅವರಿಗಾಗಿ ಮೀಸಲಿಟ್ಟರೆ, ನಮ್ಮಲ್ಲಿ ವಿನಿಯೋಗಿಸುವುದು ಕೇವಲ 1-2% ಮಾತ್ರ. ಕಳೆದ ವರ್ಷವಷ್ಟೇ ರಾಜ್ಯಸಭೆಯಲ್ಲಿ ಮಾನಸಿಕ ಅಸ್ವಸ್ಥರ ಕುರಿತು ಒಂದು ಮಸೂದೆ ಮಂಡನೆಯಾಗಿತ್ತು. ಸರ್ಕಾರ ಅವರ ಸರ್ವೆ ನಡೆಸಲು ಮುಂದಾಗಿತ್ತು. ಕಸಮುಕ್ತ ಭಾರತದ ಮಾತನಾಡುವ ನಾವು ಆ ಕಸವನ್ನೇ ಕೆದಕಿ ತಿನ್ನುವ ಮಾನವ ಜೀವಿಗಳಿಗೂ ಒಂದು ಮುಕ್ತಿ ಕಲ್ಪಿಸಬೇಡವೇ? ಮಾನಸಿಕ ಅಸ್ವಸ್ಥರಲ್ಲಿಯೂ ಪ್ರತಿಭೆ ಇದೆ. ಕಣ್ಣುಗಳನ್ನು ಕಳೆದುಕೊಂಡಿರುವ, ಕಾಲು ದುರ್ಬಲರಾಗಿರುವ ಈ ಮಾನಸಿಕ ಅಸ್ವಸ್ಥರನ್ನು ನೋಡಿ. ಆದರೆ ಇವರಿಗ್ಯಾರು ಗತಿ? आजा मेरी भी मेरी माँ आशीरों वाली जगदम्बे जोता वाली दर पे लगाऊं मैं तेरे में तेरे इकरार कर दिलो आ जाओ मेरी अम्मा जगदम्बे जोता वाली शीरों वाली. ಈ ರೀತಿ ಬೀದಿಯಲ್ಲಿ ಬಿದ್ದವರನ್ನು ನೋಡಿಕೊಳ್ಳುವ ಕೆಲವು ಮಾನವೀಯ ವ್ಯಕ್ತಿಗಳಿದ್ದಾರೆ. ಕೆಲವು ಸರಕಾರೇತರ ಸಂಸ್ಥೆಗಳಿವೆ. ನೀವು ಕಳೆದೆರಡು ಸಂಚಿಕೆಯಲ್ಲಿ ನೋಡಿದಂತೆ ಜೋಸೆಫ್ ಕ್ರಾಸ್ತಾ ಅಂತವರಲ್ಲಿ ಒಬ್ಬರು. ಅವರು ನಡೆಸುತ್ತಿರುವ ಸ್ನೇಹಾಲಯ ಅಂತಹ ಸಂಸ್ಥೆಗಳಲ್ಲಿ ಒಂದು. ಇಲ್ಲಿ ಎಲ್ಲಾ ಸೌಲಭ್ಯಗಳೂ ಇವೆ. ಅವರಿಗೆ ಬೇಕಾದ ಪ್ರೀತಿ, ಚಿಕಿತ್ಸೆ ಎಲ್ಲವೂ ಸಿಗುತ್ತಿದೆ. ಅವರಿಗಾಗಿ ಪಿಕ್ನಿಕ್ ವ್ಯವಸ್ಥೆ ಕೂಡ ಇದೆ. Competitive examination are imperative for success in modern world, but the main hurdle is quality study material and live mock tests. Now there is no need for concern. Exam24x7.com bring you tab-based coaching for CET. Now no need to browse through bulky books. Classroom coaching is now thing of the past. First Android app for CET coaching with a customized tablet. Around 1000 pages of study materials. 60 unit exam with instant answers can be downloaded into any tab with Android OS. High quality learning material. 12 full length mock tests. Hundreds of explanatory videos. Online forum and exclusive helpline for doubt clearing. Online and postal coaching also available. Enroll now. Exam247.com. Second floor, Saidam, NH66 near Fishers College, Mangalore. Phone 0824 425 7722. Mobile 7795777722 77600 77722. The Ocean Pearl, Mangalore. Welcome to hospitality, known for its quality service, hospitality and ambience. The Ocean Pearl in Mangalore has an offer exquisite range of rooms and suites, choice of restaurants, lounge bar, conference rooms, function halls and much more. Sagaratna, a vegetarian restaurant. Coral, multi-cuisine fine dine restaurant. Tide, the 24-hour coffee shop. The Jazz, lounge bar. Jade, party hall. Pacific, banquet hall. Facilities at the Ocean Pearl are planned to suit your requirements when on business, holiday with family and friends, corporate meeting, brainstorming functions and celebrations. Visit the Ocean Pearl, Navbharat Circle, Kodiarbel, Mangalore. India's biggest amusement shopping exhibition is back now in Mangalore. National Consumer Fair brings Snow World to Mangalore. Star attraction this year: Caterpillar Ride, Snow World, Fish and Bird Show, Dragon Train, Merry Columbus, Breakdance, Italian Torratara, etc.
over 100 stalls and over 25 amusement family and children rides. Hurry, book your stall today. Top national and international brand under one roof. Daily 4 p.m. to 9 p.m. Venue, Karavli Utsav Grounds, Mangla Stadium, Mangalore. Contact 944-8060-473 or 8722200050. ರಕ್ತ ಕಣ್ಣೀರು, ಇದು ಮಾನಸಿಕ ಅಸ್ವಸ್ಥರ ಮನಕಲಕುವ ಕಥೆ. ಇಲ್ಲಿ ಕೆಲವರು ಗುಣಮುಖರಾಗಿದ್ದಾರೆ. ಉದಾಹರಣೆಗೆ ಇವರನ್ನು ನೋಡಿ. ಇವರು ಮಂಗಳೂರಿನಲ್ಲಿ ಪೊಲೀಸ್ ಪೇದೆಯಾಗಿದ್ದವರು. ನಂತರ ಕುಡಿತದ ಚಟಕ್ಕೆ ಬಿದ್ದರು. ಹಲವು ಬಾರಿ ಅಮಾನತಾದರು. ಕಡೆಯ ಬಾರಿ ಈಗಿನ ಎಸ್ಪಿ ಅವರು ಇವರನ್ನು ಕ್ಷಮಿಸಿ ತನ್ನನ್ನು ಭೇಟಿಯಾಗುವಂತೆ ಹೇಳಿದರಂತೆ. ಅವರು ಅದಕ್ಕಾಗಿ ಮಂಗಳೂರಿನಲ್ಲಿ ಬಸ್ ಇಳಿದ ಕೂಡಲೇ ಕಣ್ಣಿಗೆ ಬಿದ್ದದ್ದು ಒಂದು ಬಾರ್, ಒಂದು ಪೆಗ್ ಎಂದು ಒಳಗೆ ಹೋದವರು ಕುಡಿದು ಚಿತ್ತಾಗಿ ಬಿದ್ದರು. ಕೆಲಸ ಶಾಶ್ವತವಾಗಿ ಹೋಯಿತು. ಕದ್ರಿ ಠಾಣೆ ಎದುರು ಬೀದಿಯಲ್ಲಿ ವಾಸಿಸಲು ಆರಂಭಿಸಿದರು. ಗ್ಯಾಂಗ್ರಿನ್ ಆಗಿ ಒಂದು ಕಾಲು ಹೋಯಿತು. ನಂತರ ಸ್ನೇಹಾಲಯ ಸೇರಿ ಗುಣಮುಖರಾದರು. ಇದನ್ನೆಲ್ಲ ಅವರೇ ಪ್ರಾಮಾಣಿಕವಾಗಿ ವಿವರಿಸಿತು. ಮದರ್ ತೆರೇಸಾ ಮಲಯಾಳಿ ಸಿಸ್ಟರ್ ಇದ್ರು ಆಕಳು 3 ವರ್ಷ ಇತ್ತೇನೆ ಗೊಂಜಿನ ಇನ್ನು ಇವರನ್ನು ನೋಡಿ. ಇವರ ಕೈಯಿಂದಲೇ ಇವರ ತಾಯಿಯೇ ಕೊಲೆಯಾದಳು. ಇವರು ಮಾನಸಿಕ ಅಸ್ವಸ್ಥರಾಗಿ ಜೈಲು ಸೇರಿದರು. ಕಂಕರಡಿ ಆಸ್ಪತ್ರೆಯಲ್ಲಿ ವೈಲೆಂಟ್ ಆಗಿ ಸೆಲ್ಲಿನೊಳಗೆ ಬಂದಿಯಾಗಿದ್ದರು. ಅಸ್ವಸ್ಥತೆಯ ಕಾರಣದಿಂದ ನ್ಯಾಯಾಲಯ ಇವರನ್ನು ಬಿಡುಗಡೆಗೊಳಿಸಿದ ಬಳಿಕ ಸ್ನೇಹಾಲಯದಲ್ಲಿದ್ದಾರೆ. ತನ್ನ ಕೃತ್ಯದ ಬಗ್ಗೆ ಅವರಿಗೆ ಪಶ್ಚಾತ್ತಾಪವಿದೆ. ಗಂಡ ಹೆಂಡತಿ ಮತ್ತು 2 ಮಕ್ಕಳ ಇನ್ನೊಂದು ಕುಟುಂಬ ಇಲ್ಲಿ ವಾಸಿಸುತ್ತಿದೆ. ಇವರು ಮಾನಸಿಕ ಅಸ್ವಸ್ಥರೇನಲ್ಲ. ಇವರ 2ನೇ ಮಗು ಇನ್ನು ತೊಟ್ಟಿಲ ಕೂಸು. ಇವರ ಮೊದಲ ಮಗುವಿಗೆ ಕಿಡ್ನಿ ತೊಂದರೆಯಾಗಿತ್ತು. 1 ಕಿಡ್ನಿ ತೆಗೆಯಬೇಕಾಗಿ ಬಂತು. ಚಿಕಿತ್ಸೆಗಾಗಿ ಮನೆ ಮಠ ಮಾರಬೇಕಾಯಿತು. ಈಗ ಈ ದಂಪತಿ ಇಲ್ಲಿಯೇ ವಾಸವಾಗಿ ಕೆಲಸ ಮಾಡುತ್ತಿದ್ದಾರೆ. ಇವರಿಗಾಗಿ ಮನೆಯೊಂದು ನಿರ್ಮಾಣವಾಗುತ್ತಿದೆ. ಅದೇ ರೀತಿ ಇಲ್ಲಿ ಹಿಂದೆ ಇದ್ದವರು ಹೇಗಿದ್ದರು, ಈಗ ಹೇಗಾಗಿದ್ದಾರೆ ನೋಡುತ್ತಾ ಬನ್ನಿ. ಇಲ್ಲಿ ಗುಣಮುಖರಾದವರು ತಮಗೆ ತಕ್ಕ ಕೆಲಸ ಮಾಡುತ್ತಿದ್ದಾರೆ. ಅವರಿಗಾಗಿ ಏನು ವ್ಯವಸ್ಥೆ ಇದೆ ಜೋಸೆಫ್ ಕ್ರಾಸ್ತಾ ವಿವರಿಸುತ್ತಾರೆ. ಇಲ್ಲಿ ನಮ್ಮ ಆಶ್ರಮ ವಾಸಿಗಳನ್ನು ಬೇರೆ ಬೇರೆ ಕೆಲಸಗಳಲ್ಲಿ ನಾವು ತೊಡಗಿಸ್ತೇವೆ. ಸೌಖ್ಯವಾದವರನ್ನು ಆ ಕೆಲಸದಲ್ಲಿ ತೊಡಗಿಸುವಾಗ ಅವರಿಗೆ ಅಂತೇಳಿ ಒಂದು ಸಣ್ಣ ಒಂದು ಅಮೌಂಟನ್ನು, ಹಣವನ್ನು ಸಂಬಳ ರೂಪವಾಗಿ ನಾವು ಇಡ್ತಾ ಇದ್ದೇವೆ. ಅದಿಲ್ಲಿ ಹತ್ತಿರದ ಮಂಜೇಶ್ವರ ಕೋಆಪರೇಟಿವ್ ಬ್ಯಾಂಕಲ್ಲಿ ಅವರ ಖಾತೆಯನ್ನು ತೆರೆಯಲಾಗಿದೆ. ಸ್ನೇಹಾಲಯದ ಬಗ್ಗೆ ನೆರೆಕೆರೆಯವರು ಏನು ಹೇಳುತ್ತಾರೆ ಹೇಳಿದರೆ, ಬ್ರದರ್ ಜೋಸೆಫ್ ರವರು ಮಾಡುವಂತಹ ಈ ಒಂದು ಕಾರ್ಯ ಶ್ಲಾಘನೀಯ ಮತ್ತು ಅನನ್ಯವಾದುದು. ಇದು ಸಂತರು ಋಷಿಗಳು ಮಾಡುವಂತಹ ಒಂದು ಸೇವೆ, ಮದರ್ ತೆರೇಸರಂಥವರಂತೂ ಮಾಡಿದಂತಹ ಸೇವೆ. ಅನಾಥರನ್ನು, ಆಶ್ರಯ ಇಲ್ಲದವರನ್ನು, ಮಾನಸಿಕ ಅಸ್ವಸ್ಥರನ್ನು ಯಾವುದೇ ಸ್ಥಿತಿಯಲ್ಲಿದ್ದರೂ ಜಾತಿ ಮತ ನೋಡದೆ ಅವರು ತಂದು ಇಲ್ಲಿ
ಅವರಿಗೆ ಬೇಕಾದ ಸೌಲಭ್ಯಗಳನ್ನು ಒದಗಿಸಿ ಅನ್ನ ವಸತಿ ಇತ್ಯಾದಿಗಳನ್ನು ಚಿಕಿತ್ಸೆಯ ಮೂಲಕ ಅವರನ್ನು ಪುನರ್ವಸತಿ ಅಂತ ಮುಂದಿನ ಕ್ರಮಕ್ಕೆ ಅವರು ತರುವಂತಹದ್ದು ಅದು ದೇವರು ಮತ್ತು ಸಮಾಜ ಮೆಚ್ಚುವಂಥ ಕಾರ್ಯ. ಇದಕ್ಕೆ ಅವರಿಗೆ ಇನ್ನಷ್ಟು ದೀರ್ಘಾಯುಸ್ಸು ಮತ್ತು ಆರೋಗ್ಯ ದೇವರು ಕರುಣಿಸಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದೊಂದು ಸುಂದರವಾದ ಪರಿಸರ ಕೂಡ ಯಾರಿಗೂ ಒಂದು ನಿರುಪದ್ರವಿ ಸೇವೆ ಅಂತ ನನ್ನ ಒಂದು ಅನಿಸಿಕೆ. ಜೋಸೆಫ್ ಕ್ರೈಸ್ತ ಅವರಿಗೆ ಇನ್ನಷ್ಟು ಕನಸುಗಳಿವೆ, ಅದನ್ನು ಅವರೇ ವಿವರಿಸುತ್ತಾರೆ, ಕೇಳಿ. ಕ್ಯಾನ್ಸರ್ ರೋಗಿಗಳಿಗಾಗಿ ಲಾಸ್ಟ್ ಸ್ಟೇಜಲ್ಲಿ ಅವರನ್ನು ಸಂತೋಷದಿಂದ ಒಂದು ಮರಣಕ್ಕಾಗಿ ಅವರನ್ನು ತಯಾರಿ ಮಾಡುವಂಥ ಪ್ಯಾಲಿಟಿವ್ ಕೇರನ್ನು ಕೂಡ ಸ್ಥಾಪನೆ ಮಾಡುವಂಥ ಒಂದು ಯೋಜನೆ ಇದೆ. ಈ ಯೋಜನೆ ದೇವರಲ್ಲಿ ಅರಿಕೆ ಮಾಡಿದ್ದೇವೆ. ಈ ಯೋಜನೆ ಸಾಕ್ಷಾತ್ಕರಿಸಬೇಕಾದ್ರೆ ಹಲವಾರು ದಾನಿಗಳ ಕೂಡ ಅಗತ್ಯವಿದೆ. ಸಹೃದಯಗಳು ಇದಕ್ಕೆ ಸ್ಪಂದಿಸಿದರೆ ಮುಂದಿನ ದಿವಸಗಳಲ್ಲಿ ಈ ಸ್ನೇಹಾಲಯದಲ್ಲಿ ಸಾವಿರಾರು ಮಕ್ಕಳು ಸಂತೋಷದ ಜೀವನವನ್ನು ನಡೆಸಲು ಅವರಿಗೆ ಒಂದು ಸಾಧ್ಯವಾಗಬಹುದು ಎಂಬ ಒಂದು ಬಯಕೆ. ಮುಂದಿನ ದಿವಸಗಳಲ್ಲಿ ಇದರ ಒಳಗೆ ಒಂದು ಸಣ್ಣ ಅಂಗಡಿಯನ್ನು ತೆರೆಯುವ ಒಂದು ಆಲೋಚನೆ ಕೂಡ ಇದೆ. ಅವರಿಗೆ ಸ್ವತಂತ್ರವಾಗಿ ಅವರ ಕಾಲ ಮೇಲೆ ನಿಲ್ಲುವಂತಹ ಒಂದು ಕಾರ್ಯವನ್ನು ಮಾಡಲಿಕ್ಕೋಸ್ಕರ ಈ ಯೋಜನೆ. ವಾರದಲ್ಲಿ ಒಂದು ಸಾರಿ ಅವರನ್ನು ನಾವೆಲ್ಲ ಹೊರಗೆ ಕರೆದುಕೊಂಡು ಹೋಗಿ ಅವರಿಗೇನು ವಸ್ತುಗಳು ಬೇಕೋ ನಮ್ಮದೇ ವರಂಡದಲ್ಲಿ ಅವರಿಗೆ ಬೇಕಾದ ವಸ್ತುಗಳನ್ನು ಆ ಹಣದಿಂದ ತಗೊಂಡು ಅವರು ತಿನ್ನಲಿಕ್ಕೆ ಹಾಗೂ ಸಂತೋಷ ಪಡಲಿಕ್ಕಾಗಿ ಒಂದು ಅವಸರ. ಪ್ರತಿ ವರ್ಷ ಅವರಿಗಾಗಿ ನಾವು ಒಂದು ಪಿಕ್ನಿಕ್ ಅನ್ನು ಇಡ್ತೇವೆ. ಜೋಸೆಫ್ ಕ್ರೈಸ್ತ ಅವರಂತಹ ಸುಪುತ್ರನನ್ನು ಹೆತ್ತ ತಾಯಿ ಮೇರಿ ಡಿಸೋಜಾ ಅವರು ಕಳೆದ ಮಂಗಳವಾರ ನಿಧನ ಹೊಂದಿದ್ದಾರೆ. ಅದೇ ದಿನ ಸ್ನೇಹಾಲಯದ ನಿವಾಸಿಯಾಗಿದ್ದ ಮಹದೇವ ಎಂಬವರು ಅನಾರೋಗ್ಯದ ಕಾರಣ ಮಂಗಳೂರಿನ ಆಸ್ಪತ್ರೆಯಲ್ಲಿ ನಿಧನರಾದರು. ಅವರಿಗೆ ನಂದಿಗುಡ್ಡೆಯಲ್ಲಿ ಹಿಂದೂ ಪದ್ಧತಿಯಂತೆ ಅಂತ್ಯಕ್ರಿಯೆ ನಡೆಸಲಾಯಿತು. ಅವರಿಗಾಗಿ ಅವರಿಬ್ಬರಿಗೂ ಲೇಟೆಸ್ಟ್ ನ್ಯೂಸ್ ಶ್ರದ್ಧಾಂಜಲಿ ಅರ್ಪಿಸುತ್ತದೆ. ಸ್ನೇಹಾಲಯಕ್ಕೆ ನೆರವಾಗಲು ಬಯಸುವವರು ಈ ವಿಳಾಸವನ್ನು ಸಂಪರ್ಕಿಸಬಹುದು.